ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸಲ ಪಾಪುನ ಬೇರೆ ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ. ಅವನು ಈ ಸಲ LKG. ಹಾಗಾಗಿ ಆಲ್ರೆಡಿ ಅಡ್ಮಿಷನ್ ಎಲ್ಲ ಸ್ವಲ್ಪ ಗಡ್ಬಿಡಿಲಿ ಆಗೋಯ್ತು. ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದು, ನಮಗೂ ಫಸ್ಟ್ ಪ್ಲ್ಯಾನ್ ಇರಲಿಲ್ಲ. ಸ್ವಲ್ಪ ಪರ್ಸ್ನಲ್ ರೀಸನಿಂದ ಬೇರೆ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಕೊನೆ ಮೂಮೆಂಟಲ್ಲಿ ಮಾಡಿರೋದ್ರಿಂದ ನಂಗೆ ಅದು ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಎಲ್ಲ ಪಟ ಪಟ ಅಂತ ಆಗೋಯ್ತು. ಹಾಗೆ ಸ್ಕೂಲ್ ಇವಾಗ ಹೊಸದಾಗಿ ಇಲ್ಲಿ ಓಪನ್ ಆಗ್ತಿದೆ ನಮ್ಮ ಮನೆ ಹತ್ರನೇ. ಹಾಗಾಗಿ ಅಲ್ಲಿ ಸೇರಿಸ್ತಾ ಇದ್ದೀವಿ. ಮತ್ತು ನಾಳೆ ಇನಾಗ್ರೇಷನ್ ಇದೆ ಸ್ಕೂಲ್ದು. ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ. ಸೊ ಹಾಗಾಗಿ ಮತ್ತು ಅವರು ಕೂಡ ಹೇಳಿದರು ಟ್ರೆಡಿಷ್ನಲ್ ಅಟೈರಲ್ಲಿ ಬನ್ನಿ ಅಂತ. ಸೊ ನಾವು ಅದಕ್ಕೆ ತಕ್ಕಂಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹೋಗೋಣ ಅಂತ. ಆ್ಯಕ್ಚುಲಿ ನಾನಿಲ್ಲಿ ತುಂಬ ಸೀರೆ ತಂದಿಲ್ಲ, ಒಂದು 4-5 ತಂದಿದ್ದೀನಿ. ಊರಲ್ಲಿ ಅಷ್ಟು ಇದೆ. ಸೊ ಇದ್ದಿದ್ರಲ್ಲೇ ಇವಾಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಊರಿಗೆ ಹೋದಾಗ ನಂದು ಸೀರೆದು ಒಂದು ವಿಡಿಯೋ ಮಾಡ್ತೀನಿ. ಕಂಪ್ಲೀಟ್ ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡ್ತೀನಿ. ಸೊ ಇವಾಗ ನೋಡಿ, ಈ ಸೀರೆ ತೊಗೊಂಡಿದ್ದೀನಿ. ಇದು ನನ್ನ ಮಗನ ನಾಮಕರಣಕ್ಕೆ ನಾನು ಹುಟ್ಟಿದ್ದು. ಒಂದೇ ಸಲ ಹುಟ್ಟಿದ್ದು, ಅದ್ರ ಮೇಲೆ ಹುಟ್ಟಿರಲಿಲ್ಲ ಯಾವಾಗಲೂ. ಸೊ ಇವತ್ತು ಉಡೋಣ ಅಂತ ನೋಡಬೇಕು ಬ್ಲೌಸ್ ಎಲ್ಲ ಹೇಗಾಗಿದೆ ಅಂತ ನೋಡಿ. ನಾಳೆ ಬೆಳಿಗ್ಗೆನೇ ಇದೆ, ಒಂದು 9:45 ಹೋಗಬೇಕು. ಸೊ ಹಾಗಾಗಿ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗೆ ಇವತ್ತು ಬೆಳಿಗ್ಗೆ ಆಯಿತು, ನಿನ್ನೆ ನೈಟೇ ಎಲ್ಲ ಆಲ್ಮೋಸ್ಟ್ ಪಿನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಸೊ ಇವಾಗ ರೆಡಿ ಆಗಬೇಕು ಸ್ನಾನ ಮಾಡಿ. ಹಾಗೆ ನೋಡಿ, ನಂದು ಬಾಲ್ಕನಿಯಲ್ಲಿ ನಾನು ಗಿಡ ಹಾಕಿದ್ದೆ ಅಲ್ಲ, ನೋಡಿ ಈ ಥರ ಬಂದಿದೆ. ಸ್ವಲ್ಪ ಕೆಲವೊಂದೆಲ್ಲ ಹೋಯ್ತು ಗಿಡ, ಈ ತುಳಸಿ ಆಮೇಲೆ ಹಾಗಲ ಬಳ್ಳಿ ಬರುತ್ತಲ್ಲ ಅದೆಲ್ಲ ಹೋಯ್ತು ಫುಲ್ಲು. ಸೊ ಇವಾಗ ಇದ್ದಿದ್ದು ಇಷ್ಟಿದೆ. ಮತ್ತು ಇಲ್ಲಿ ಬಸಳೆ ಹಾಕಿದ್ದೀವಿ, ಊರಿಂದ ತೊಗೊಬಂದು ಹಾಕಿದ್ದೆ ಇಲ್ಲಿ. ಇವಾಗ ಸ್ನಾನ ಮಾಡಿಬಿಟ್ಟು ನಂತರ ತಿಂಡಿಗೆ ರೆಡಿ ಮಾಡಬೇಕು. ಹಾಗೆ ಇವತ್ತು ಸಂಡೇ ಆಗಿದ್ರಿಂದ ತಿಂಡಿಗೆ ಗಂಜಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಒಂದೊಂದ್ಸಲ ಅಪರೂಪಕ್ಕೆ ಮಾಡ್ತೀವಿ ಸಂಡೇ ತಿಂಡಿ ಬದಲು ಗಂಜಿ ಮಾಡ್ಕೊತೀವಿ. ಕುಚ್ಚಲಕ್ಕಿ ಗಂಜಿ ಮಾಡ್ತೀವಲ್ಲ, ತುಂಬ ಚೆನ್ನಾಗೇ ಬರುತ್ತೆ. ಹಾಗಾಗಿ ಅದನ್ನು ಮಾಡೋಣ ಅಂತ, ಮತ್ತು ಸ್ವಲ್ಪ ಬೇಗನೂ ಆಗುತ್ತೆ ಅಂತ ಇಟ್ಕೊಂಡಿದ್ದೀವಿ. ಅಂದರೆ ಸ್ವಲ್ಪ ಕೆಲಸ ಬೇರೆದೆಲ್ಲ ಇವಾಗ ಗಡ್ಬಿಡಿ ಇರೋವಾಗ ಅದನ್ನ ಮಾಡ್ತಾ ಕೂರೋಕ್ಕಾಗಲ್ಲ ತಿಂಡಿ. ಹಾಗಾಗಿ ಇದು ಸ್ವಲ್ಪ ಈಸಿಯಾಗಿ ಆಗುತ್ತೆ ಅಂತ. ಹಾಗಾಗಿ ನೋಡಿ, ಕುಕ್ಕರ್ ಇಟ್ಟಿದ್ದೀನಿ ಆಲ್ರೆಡಿ. ಹಾಗೆ ನಾನಿಲ್ಲಿ ಹಾಕ್ತಾ ಇರೋದು ಜೀರಿಗೆ, ಕೊತ್ತಂಬರಿ, ಮೆಂತೆ ಇದನ್ನು ನೆನೆಸಿರುವಂಥ ನೀರು. ಸೊ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ. ಸೊ ಇದನ್ನು ರಾತ್ರಿ ನೆನೆಸಿಟ್ಟಿರ್ತೀನಿ, ಈಗ ಬೆಳಿಗ್ಗೆ ಕುದಿಸ್ಬಿಟ್ಟು ಕುಡಿತೀವಿ. ಹಾಗೆ ಪಾಪುಗೋಸ್ಕರ ಅವನಿಗೆ ಈ ಗಂಜಿ ಕೊಡಲ್ಲ, ಸ್ವಲ್ಪ ಶೀತ ಆಗುತ್ತೆ ಅಂತ ಅವನಿಗೆ ಕೊಡಲ್ಲ ಇದರಿಂದ. ಸೊ ಅವನಿಗೋಸ್ಕರ ನಾನು ಇಲ್ಲಿ ಸಿಂಗೋಳಿ ಮಾಡ್ತಾ ಇದ್ದೀನಿ. ಆ ಸಿಂಗೋಳಿ ಹಿಟ್ಟಿತ್ತು, ಹಾಗಾಗಿ ಸಿಂಗೋಳಿ ಮಾಡ್ತಾ ಇದ್ದೀನಿ. ಹಾಗೆ ಗಂಜಿಗೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಇವಾಗ ಗಂಜಿನೂ ಆಗಿದೆ. ಇವಾಗ ತಟ್ಟೆಗೆ ಹಾಕಿಡ್ತಾ ಇದ್ದೀನಿ. ಇದನ್ನು ತಿನ್ನೋದ್ರಿಂದ ತುಂಬಾ ಸ್ವಲ್ಪ ಎನರ್ಜಿ ಕೊಡುತ್ತೆ ಫುಲ್ ಡೇ. ಸೊ ಮತ್ತು ಅಷ್ಟು ಈಸಿಯಾಗಿ ಹಸಿವೆ ಆಗಲ್ಲ. ಸೊ ಹಾಗಾಗಿ ಇದು ತುಂಬ ಹೆಲ್ದಿ ಕೂಡ. ಸೊ ಇದಕ್ಕೆ ನನ್ನ ಜೊತೆಯಾಗಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ನೋಡಿ, ಇದನ್ನು ಇವಾಗ ಹಾಕಿಡ್ತಾ ಇದ್ದೀನಿ, ಯಾಕಂದರೆ ತುಂಬಾ ಬಿಸಿ ಇದೆ. ಆಲ್ರೆಡಿ ಟೈಮ್ ಆಗ್ತಾ ಬಂದಿದೆ, ಇನ್ನು ರೆಡಿ ಆಗಬೇಕು. ಹಾಗಾಗಿ ಹಾಕಿಡ್ತಾ ಇದ್ದೀನಿ. ಕೊನೆಗೆ ಊಟ ಎಲ್ಲ ಮಾಡಿಬಿಟ್ಟು ರೆಡಿ ಆದೆ. ನೋಡಿ, ಇದೇ ಸೀರೆ ನಿನ್ನೆ ನಾನು ತೋರಿಸಿದ್ದು. ಈ ಸೀರೆ ತುಂಬ ಟೈಮ್ ಆಗಿತ್ತು ಉಡ್ದೆ, ಹಾಗಾಗಿ ಏನೋ ಒಂಥರ ಹೊಸ ಸೀರೆ ಅನ್ನೋ ಥರ ಫೀಲ್ ಆಗ್ತದೆ. ಮತ್ತು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ತುಂಬಾ ಸ್ಮೂತ್ ಇದೆ. ಉಟ್ಟಿದ್ದು ಗೊತ್ತೇ ಆಗಲ್ಲ, ಹೆವಿನೂ ಇಲ್ಲ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಈ ಥರ ರೆಡಿಯಾಗಿದ್ದೀನಿ. ಹಾಗೆ ನೋಡಿ, ಪಾಪು ಕೂಡ ರೆಡಿಯಾಗಿದ್ದಾನೆ. ಅವನಿಗೂ ಈ ಡ್ರೆಸ್ಸು ಅವನದು ತುಂಬ ಮೊದಲೇ ತೊಗೊಂಡಿದ್ದು, ಬಟ್ ಹಾಕಿರಲಿಲ್ಲ ಎಲ್ಲೂ. ಹಾಗಾಗಿ ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ ಅವನು ಅಂತ. ಮತ್ತು ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಫುಲ್ ಟ್ರೆಡಿಷ್ನಲ್ ಅಟೈರ್ ಅಂತ ಇದು ಮಾಡಿದ್ದಕ್ಕೆ ಪಂಚೆ ಅವ್ರದ್ದು ಕೂಡ ಅಷ್ಟೇ, ತುಂಬ ಲಾಂಗ್ ಬ್ಯಾಕು ತೊಗೊಂಡಿದ್ದು. ನಂದು ಶ್ರೀಮಂತ ಟೈಮಲ್ಲೇನೋ ತೊಗೊಂಡಿದ್ದು ಡ್ರೆಸ್ಸು, ಹಾಗಾಗಿ ಅದನ್ನು ಇವಾಗ ಹಾಕ್ತಿದ್ದಾರೆ. ಸೊ ಫೈನಲಿ ರೆಡಿಯಾಗಿದ್ದೀವಿ, ಹೊರಟ್ವಿ ಇವಾಗ. ನೋಡಿ, ಇಲ್ಲೇ ಹತ್ತಿರ ಅಂತ ಹೇಳಿದ್ನಲ್ಲ, ಜಸ್ಟ್ ಒಂದು 5 ಮಿನಿಟ್ಸು ಇಲ್ಲ ಆ್ಯಕ್ಚುಲಿ ಗಾಡೀಲಿ ಬಂದರೆ. ಆಲ್ರೆಡಿ ಇಲ್ಲೆಲ್ಲ ಬಂದಿದ್ದಾರೆ, ಪ್ರೋಗ್ರಾಮ್ ಏನೋ ಅನೌನ್ಸ್ ಮಾಡ್ತಾ ಇದ್ದಾರೆ. ಒಂದು 10 ಹಾಗೆ ಸ್ಟಾರ್ಟ್ ಮಾಡ್ತೀವಿ ಅಂದಿದ್ದು. ಸೊ ಇವಾಗ ಆಲ್ಮೋಸ್ಟ್ ಒಂದು 9:50 ಆಯಿತು. ಸೊ ಆಲ್ಮೋಸ್ಟ್ ನಾವು ಆನ್ ಟೈಮೇ ಬಂದಿದ್ದೀವಿ. ಹಾಗೆ ಇವಾಗ ಹೊಸ ಜರ್ನಿ ಪಾಪುದು, ನ್ಯೂ ಸ್ಕೂಲ್ ನ್ಯೂ ಸ್ಟಾರ್ಟ್. ಹಾಗೆ ಇಲ್ಲಿ ಎಂಟ್ರಿಯಲ್ಲಿ ಆಂಜನೇಯ ಬೇರೆ ಇತ್ತು. ಹಾಗೆ ಕೈ ಮುಗಿದು ಈ ಕಡೆ ಒಳಗಡೆ ಬಂದ್ವಿ. ನೋಡಿ, ಈ ಥರ ಇತ್ತು ಎಂಟ್ರಿ. ಹಾಗೆ ಇಲ್ಲಿ ಒಳಗೆ ಬಂದಮೇಲೆ ಇಲ್ಲಿ ಎಂಟ್ರಿಯಲ್ಲಿ ಕುಡಿಲಿಕ್ಕೆ ಅಂತ ಜ್ಯೂಸ್ ಇಟ್ಟಿದ್ರು. ಸೊ ಅದನ್ನು ತಗೊಂಡು ಸೀದಾ ಒಳಗಡೆ ಬಂದ್ವಿ. ಇಲ್ಲಿ ಒಂದು ಖುಷಿ ಕೊಟ್ಟಿದ್ದ ವಿಷಯ ಏನಪ್ಪ ಅಂದರೆ, ಇಲ್ಲಿ ಎಂಟ್ರಿಯಲ್ಲಿ ಬಂದ ಎಲ್ಲ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಇಟ್ಟಿದ್ರು. ಒಂಥರ ಇದು ಹೆಂಗಂದರೆ ನಮಗೆ ಸ್ಕೂಲ್ ಅನ್ನೋ ಥರ ಅನ್ನಿಸ್ಲಿಲ್ಲ. ತುಂಬಾ ಒಂದು ಟ್ರೆಡಿಷ್ನಲ್ ಆಗಿ ಫಾಲೋ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿ ತುಂಬ ಖುಷಿ ಆಯಿತು. ನಾನು ಇಲ್ಲಿ ಅರಿಶಿನ ಕುಂಕುಮ ತೊಗೊಂಡು ಒಳಗಡೆ ಬಂದ್ವಿ. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾಯಿತ್ತು ಅಷ್ಟೇ. ಬಂದುಬಿಟ್ಟು ಇದು ಒಳಗಡೆ ಕೂತ್ಕೊಂಡ್ವಿ. ಸೊ ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಪ್ರೋಗ್ರಾಮು.
ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಕಂಕಣ ತೊಟ್ಟು ಸಾವಿರಾರು ರಾಷ್ಟ್ರಭಕ್ತ ಸ್ವಯಂ ಸೇವಕರು ಜೊತೆಗೂಡಿ ಸ್ಥಾಪಿಸಿದ ಸ್ವಯಂ ಸೇವಾ ಸಂಸ್ಥೆ ರಾಷ್ಟ್ರೋತ್ಥಾನ ಪರಿಷತ್. ಅದಕ್ಕಾಗಿ ಸಂಸ್ಥೆಯು ಆಯ್ಕೆ ಮಾಡಿಕೊಂಡ ಮಾರ್ಗವೇ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ. ಸ್ವಸ್ಥ ವ್ಯಕ್ತಿ, ಸ್ವಸ್ಥ ಸಮಾಜ ಹಾಗೂ ಸುಸ್ಥಿರ ಸಮಾಜದಿಂದ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಸಾಧ್ಯ ಎಂದು ನಂಬಿರುವ ಸಂಸ್ಥೆಯು ಅದಕ್ಕೆ ಪೂರಕವಾದ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ಸಾಹಿತ್ಯ, ಶಿಕ್ಷಣ, ಆರೋಗ್ಯ ಮತ್ತು ಸೇವೆ ಈ 4 ಆಯಾಮಗಳಲ್ಲಿ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ವಿವಿಧ ಪ್ರಕಲ್ಪಗಳನ್ನು ರೂಪಿಸಿ ಅವುಗಳ ಮೂಲಕ ಲಕ್ಷ್ಯ ಸಾಧನೆಗೆ ಸಂಸ್ಥೆಯು ಶ್ರಮಿಸುತ್ತಿದೆ. ಬನ್ನಿ ನಾವೀಗ ರಾಷ್ಟ್ರೋತ್ಥಾನ ಪರಿಷತ್ ವಿವಿಧ ಆಯಾಮಗಳಲ್ಲಿ ನಡೆಸುತ್ತಿರುವ ಕೆಲವು ಪ್ರಮುಖ ಚಟುವಟಿಕೆಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ರಾಷ್ಟ್ರೋತ್ಥಾನ ಪರಿಷತ್ನ ಪ್ರಥಮ ಚಟುವಟಿಕೆಯಾದ ಉತ್ಥಾನ ಮಾಸಪತ್ರಿಕೆಯು ಭಾರತೀಯತೆಯ ಆದರ್ಶವನ್ನು ಎತ್ತಿ ಹಿಡಿಯುವ ಮೂಲ ಧ್ಯೇಯದೊಡನೆ ಆರಂಭಗೊಂಡು ಸದಾಭಿರುಚಿಯ ಮಾಸಪತ್ರಿಕೆ ಮಾಡುವ ಸಾಹಿತ್ಯ ನಿರ್ಮಾಣ ಹಾಗೂ ಪ್ರಸಾರದ ಧ್ಯೇಯದೊಡನೆ ಪ್ರಾರಂಭವಾದ ರಾಷ್ಟ್ರೋತ್ಥಾನ ಸಾಹಿತ್ಯವು 1,100ಕ್ಕೂ ಅಧಿಕ ಪ್ರಕಟಣೆಗಳ ಮೂಲಕ ಲಕ್ಷಾಂತರ ಓದುಗರಲ್ಲಿ ರಾಷ್ಟ್ರೀಯ ಜಾಗರಣೆಯನ್ನು ಉಂಟು ಮಾಡಿದೆ. 18,000 ವಿದ್ಯಾರ್ಥಿಗಳು ಈ ಶಾಲೆಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಹಾಗೆಯೇ ರಾಷ್ಟ್ರೋತ್ಥಾನ ಪದವಿ ಪೂರ್ವ ಕಾಲೇಜುಗಳು ಸಹ ಸಂಸ್ಕಾರದ ಕಾಳಜಿಯೊಂದಿಗೆ ಉನ್ನತ ಶಿಕ್ಷಣದ ಕಾರು ಮತ್ತು ದೇಶೀಯ ಬೋಟುಗಳ ನಡುವೆ ಇರುವ ಅವಿನಾಭಾವ ಸಂಬಂಧದ ದ್ಯೋತಕವಾಗಿ 35 ಎಕರೆ ಪ್ರದೇಶದಲ್ಲಿ 18,000ಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಗಿದೆ. ರಾಷ್ಟ್ರೋತ್ಥಾನ ಪರಿಷತ್ನ ಸೇವಾ ನಿರ್ಣಯಕ್ಕೆ ಈಗ 60 ಸಂಘಗಳು. ಒಂದು ಸಂಸ್ಥೆಗೆ 60 ಎನ್ನುವುದು ಮಾನವೀಯ ಆರಂಭದ ಸಂಘ. ಇದರೊಂದಿಗೆ ನಡೆದು ಬಂದ ಕಾರ್ಯವನ್ನು ಒಮ್ಮೆ ಅವಲೋಕನ ಮಾಡಿಕೊಂಡು ಮುಂದಿನ ಮಾರ್ಗಸೂಚಿಯನ್ನು ನಿರ್ಣಯಿಸುತ್ತಿದೆ. ಸಂಸ್ಥೆಯ ಬೆಳವಣಿಗೆಗೆ ಕಾರಣವಾದ ಎಲ್ಲ ಪ್ರಾರ್ಥನೆಯನ್ನು ಸಂಸ್ಥೆ ಈ ಸಂಘದಲ್ಲಿ ಖಂಡಿತೆಯಿಂದ ಸ್ಮರಿಸಿಕೊಳ್ಳುತ್ತದೆ. ಹಾಗೆಯೇ ಸಂಸ್ಥೆಯ ಜೊತೆ ನಿರಂತರವಾಗಿ ಕೈ ಜೋಡಿಸಿದ ಸಾವಿರಾರು ಕಾರ್ಯಕರ್ತರಿಗೆ, ಉದ್ಯೋಗಿಗಳಿಗೆ, ದಾನಿಗಳಿಗೆ ಹಾಗೂ ಸಮಾಜಕ್ಕೆ ತನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತದೆ. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಎಂಬುದು ಸಾವಿರಾರು ದಿನಗಳ ಸುದೀರ್ಘ ಪ್ರಯಾಣ. ಈ ಪ್ರಯಾಣದಲ್ಲಿ ಕೇವಲ ಕೆಲವು ಹೆಜ್ಜೆಗಳನ್ನು ಮಾತ್ರ ಕ್ರಮಿಸಿದ್ದೇವೆ ಎನ್ನುವ ಅರಿವು ಸಂಸ್ಥೆಯಿದೆ. ಮುಂದೆ ಸಾಗಬೇಕಾದ ದಾರಿ ತುಂಬಾ ದೂರವಿದೆ. ಸವಾಲುಗಳು ಬಹಳಷ್ಟಿವೆ. ಆದ್ದರಿಂದ 60ರ ಮೈಲುಗಲ್ಲನ್ನು ಸಂಭ್ರಮಿಸುವುದರ ಜೊತೆಗೆ ಮುಂದಿನ ಸುದೀರ್ಘ ಪ್ರಯಾಣಕ್ಕೆ ನಾವೆಲ್ಲ ತಯಾರಾಗೋಣ. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ನಮ್ಮೆಲ್ಲರ ಶ್ರಮ ನಿರಂತರವಾಗಿರಲಿ. ಬಲಿಷ್ಠ ರಾಷ್ಟ್ರ ನಿರ್ಮಾಣದ ಗುರಿ ಅಚಲವಾಗಿರಲಿ. Today is not just an event, it's a celebration of vision, dedication, and a new beginning. Culture reflects the beauty, tradition, and creativity of our society. To celebrate this auspicious occasion, we are delighted to present a few cultural programs, performances by our talented students from Jai Gopal Garodia Rashtrottana Vidya Kendra Ramurthy Nagar. Before we move on to our official program, dance is the hidden language of the soul, and today our talented students are ready to express it through their graceful moves and vibrant energy. Let's welcome them with a huge round of applause. The program goes as follows. To begin, we have Amma Shambhavi, followed by Bo Shambho, adding Tillana to the music, and ends with Janapada, the folk dance of Karnataka. Let's welcome them with a huge round of applause.
शाम्भवी चन्द्रमौली शाम्भवी चन्द्रमौली अमलावरण उमा पार्वती शाम्भवी चन्द्रमौली काली हैमवती शिवाति नयनी कात्यायनी भैरवी शाम्भवी चन्द्रमौली अमलावरण उमा पार्वती काली हैमवती शिवाजी नयनी कात्यायनी भैरवी कात्यायनी भैरवी
ಜೀವನವೆಲ್ಲ ದೇವುಗಳ ಬಲ್ಲವರೆಲ್ಲ ನಂಬಿಗರಲ್ಲ ಹಸು ಹಸಿ ಕೈ ಸಮವೆಲ್ಲ ಹಸು ಹಸಿ ಕೈ ಸಮವೆಲ್ಲ ಜಯ ಮಲ್ಲಯ್ಯನ ಜಯವಿದೆ ಭಯವಿಲ್ಲ ಮಲ್ಲಯ್ಯನ ಜಯವಿದೆ ಭಯವಿಲ್ಲ ಚಂದ್ರಗಾದಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ಅರಳ್ಯಾವೆ ಸಿರಿಯಾದ ಜಾಜಿ ಮಗು ಅರಳ್ಯಾವೆ ಚಾಮುಂಡಿ ಸುತ್ತಲೂ ಪರುಸೆ ಮೆರೆದಾವೆ ಸುತ್ತಲೂ ಪರುಸೆ ಮೆರೆದಾವೆ नमस्ते सदा वत्सले मातृभूमि नमस्ते सदा वत्सले मातृभूमि त्वया हिन्दुभूमे सुखं वर्धितोऽहं त्वया हिन्दुभूमे सुखं वर्धितोऽहं महामङ्गले पुण्यभूमे त्वदर्थे महामङ्गले पुण्यभूमे त्वदर्थे पतद्वेषकायो नमस्ते नमस्ते पतद्वेषकायो नमस्ते नमस्ते प्रभो शक्तिमन् हिन्दुराष्ट्राङ्गभूता प्रभो शक्तिमन् हिन्दुराष्ट्राङ्गभूता इमे सादरं त्वां नमामो वयम् इमे सादरं त्वां त्वदीयाय कायाय वत्साकटे शुभामाशिषन्देहि तत्पूर्तये शुभामाशिषन्देहि तत्पूर्तये अजन्याञ्च विश्वस्य देहीशि शक्तिम् अजन्याञ्च विश्वस्य देहीशि शक्तिम् सुशीलं जगत्येन नम्रं भवेत् सुशीलं जगत्येन नम्रं भवेत् श्रुतं चैव कण्टकाकीर्णमार्गं श्रुतं चैव कण्टकाकीर्णमार्गं स्वयं स्वीकृतं वा सुखं कार्ये स्वयं स्वीकृतं वा सुखं कार्ये समुत्कर्षणं श्रेयसस्येकमग्रं समुत्कर्षणं श्रेयसस्येकमग्रं परं साधनं नाम वीरव्रतं परं साधनं नाम वीरव्रतं तदन्तः स्फुरत्वक्षया ध्येयनिष्ठा तदन्तः स्फुरत्वक्षया ध्येयनिष्ठा रतन्तः प्रजाकर्तु तीव्रानिशम् रतन्तः प्रजाकर्तु तीव्रानिशम् विचित्रीचरः संहताकार्यशक्तिः विचित्रीचरः संहताकार्यशक्तिः विधायास्य धर्मस्य संरक्षणम् विधायास्य धर्मस्य संरक्षणम् परं वेत्तुमेतत् स्वराष्ट्रं परं वेत्तुमेतत् स्वदेशम् समर्धावाशिषादे
ಅಂಶ ಏನಂತ ಹೇಳಿದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಒಂದು ಕಲಾವಿದರು ಗಾಲಿ ಕುರ್ಚಿಯ ಮೇಲೆ, ಅಂದ್ರೆ ವೀಲ್ ಚೇರ್ ಮೇಲೆ ಯಾರು ಕೊಡ್ತಿದ್ರು ಅವರು ಆಲ್ಮೋಸ್ಟ್ 150 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ರು. ಇವರ ಜೊತೆಗೆ ನೃತ್ಯವನ್ನ ಮಾಡಿದಂತಹ ಕಲಾವಿದರು ದೇ ಕ್ಯಾನ್ ಸ್ಪೀಕ್, ದೇ ಕ್ಯಾನ್ ಹಿಯರ್. ಅವ್ರು ಕೇಳೋದು ಇಲ್ಲ, ಅವ್ರಿಗೆ ಕೇಳಿಸೋದು ಇಲ್ಲ, ಮಾತು ಸಹ ಬರೋದಿಲ್ಲ. ಈ ಒಂದು ಕಾರ್ಯಕ್ರಮದ ಜೊತೆಗೆ ಹಲವಾರು ಕಾರ್ಯಕ್ರಮಗಳು, ಭಗವದ್ಗೀತೆಯಂತಹ ಅನೇಕ ನೃತ್ಯ ರೂಪಗಳನ್ನು ಮಾಡ್ತಾ ಇರ್ತೀವಿ ನಾವು. ಹಾಗಾಗಿ ನಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಕ್ಕಂಥ ಗೋಪಿನಾಥ್ ಅಣ್ಣ ಅವರಿಗೆ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ನಾನು ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಬಹಳ ಬಹಳ ಧನ್ಯವಾದಗಳು. ಹಾಗೆ ಇನ್ನೇನು ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ, ಡ್ಯಾನ್ಸ್ ಎಲ್ಲ ಮುಗಿದು. ನಾನು ಈ ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮತ್ತು ಆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.